ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರ ಜೀವನದಲ್ಲಿ ಪವಿತ್ರ ಗೌಡ ವಿಚಾರಕ್ಕೆ ಕೌಟುಂಬಿಕ ಜಗಳವಾಗಿತ್ತು. ಇದೀಗ ವಿಜಯಲಕ್ಷ್ಮಿಯವರು ನಟಿ ಪವಿತ್ರ ಗೌಡ ಅವರಿಗೆ ಟಾಂಗ್ ಕೊಟ್ಟು ದರ್ಶನ್ ಜೊತೆ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾದ್ರೆ ಶಾಕ್ ಆಗ್ತೀರಾ? ಹೌದು, ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ಪವಿತ್ರ ಗೌಡ ನಡುವೆ ದರ್ಶನ್ ವಿಚಾರಕ್ಕೆ ಜಟಾಪಟಿ ನಡೆದಿತ್ತು. ಪವಿತ್ರ ಗೌಡ ಕೂಡ ನಾನು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂಬಂತೆ ಬಹಿರಂಗವಾಗಿ ದರ್ಶನ್ ಹಾಗೂ ಅವರ ಜೊತೆಗಿನ ಸಂಬಂಧದ ಬಗ್ಗೆ ಫೋಟೋಗಳನ್ನು ಹಂಚಿಕೊಂಡು 10 ವರ್ಷಗಳ ಸಂಬಂಧ ಎಂದು ಬರೆದುಕೊಂಡಿದ್ರು. ಇದು ವಿಜಯಲಕ್ಷ್ಮಿ ಅವರ ಮನಸ್ಸಿಗೆ ತುಂಬಾನೇ ನೋವುಂಟು ಮಾಡಿತ್ತು. ವಿಜಯಲಕ್ಷ್ಮಿ ಅವರು ಕೂಡ ಪವಿತ್ರ ಗೌಡ ಅವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದರು. ಅಷ್ಟೆಲ್ಲ ಆದರೂ ಕೂಡ ಪವಿತ್ರ ಗೌಡ ಮಾತ್ರ ಯಾವುದಕ್ಕೂ ಕ್ಯಾರೆ ಅನ್ನುತ್ತಿಲ್ಲ. ಮೊನ್ನೆ ತಾನೇ ಕ್ಯಾಮರಾ ಹಿಡಿದು ಸಫಾರಿ ಹೋಗಿರುವ ಫೋಟೋ ಹಂಚಿಕೊಂಡಿದ್ದರು. ದರ್ಶನ್ ಅವರೇ ಪವಿತ್ರ ಗೌಡ ಅವರನ್ನ ಸಫಾರಿಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನುವ ಮಾತು ಕೇಳಿ ಬರುತ್ತಿತ್ತು. ಇದೀಗ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಜೊತೆ ಸ್ನೇಹಿತರೊಬ್ಬರ ಕಾರ್ಯಕ್ರಮವೊಂದರಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಪವಿತ್ರ ಗೌಡ ಅವರಿಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ. ಮದುವೆಯಾಗಿರುವ ನನಗೆ ಮಾತ್ರ ಆ ಅಧಿಕಾರ ಇರುವುದು, ನಿನಗೆ ಆ ಅಧಿಕಾರ ಇಲ್ಲ ಎನ್ನುವಂತೆ ರಿಪ್ಲೈ ಕೊಟ್ಟಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.